ಆಕಾಶವಾಣಿ ಸಾಗರದ ಆಚೆಯಲ್ಲಿ ಮೊಳಗುತಿಹ ಡಿಂಡಿಮ ಆಗರವು ಪ್ರತಿಮನದಿ ಮಿಡಿಯುತಿಹ ಕನ್ನಡ ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶುಭಾ. ಆಕಾಶವಾಣಿ ಭದ್ರಾವತಿಯ ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಹೊರದೇಶದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹೊರದೇಶದಲ್ಲಿ ನೆಲೆಸಿರುವ ಭದ್ರಾವತಿಯ ಕನ್ನಡತಿ ಶುಭಾ ಮಾಡುವ ನಮಸ್ಕಾರಗಳು. ಹೊರನಾಡಿನಲ್ಲಿರುವ ನಮ್ಮ ಇಂದಿನ ಅತಿಥಿ ಬಿಂದು ಗುರುರಾಜ್ ಅವರು. ಇವರು ತುಂಬ ಲವಲವಿಕೆಯ ಚುರುಕಿನ ತುಂಬ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬ್ಯುಸಿಯಾಗಿರುವ ಕನ್ನಡತಿ ನಮ್ಮ ಬಿಂದು ಗುರುರಾಜ್ ಅವರು. ಅವರೊಂದಿಗೆ ತುಂಬಾ ಮಾತನಾಡ್ಲಿಕ್ಕಿದೆ, ಬನ್ನಿ ಕೇಳೋಣ. ನಮಸ್ಕಾರ ಬಿಂದು ಅವರೇ. ನಮಸ್ಕಾರ ಶುಭಾ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ನಿಮ್ಮೂರಲ್ಲೆಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ನಮ್ಮೂರಲ್ಲಿ ಇವಾಗ ಮಳೆ ಅಷ್ಟೊಂದಿಲ್ಲ, ಬೆಳೆ ಎಲ್ಲ ಇದೆ. ಇಲ್ಲಿ ಸೀಸನ್ ಇವಾಗ ಉದುರ್ತಾ ಇದೆ, ಎಲೆಗಳೆಲ್ಲ ನೋಡಕ್ ಚೆನ್ನಾಗಿದೆ. ಅಂಡ್ ಆ ಕಡೆ ಸ್ವಲ್ಪ ಚಳಿ ಶುರು ಆಗ್ತಾ ಇದೆ. ಇದೇ ಬೆಸ್ಟ್ ಸೀಸನ್ ಅಂತ ಹೇಳ್ಬೋದು. ಎಸ್, ಚೆನ್ನಾಗಿದೆ. ಹೌದಾ, ಬೆಸ್ಟ್ ಸೀಸನ್ ಅಂದ್ರೆ ಹಾಗಾದ್ರೆ ನೀವು ಹೊರದೇಶದಲ್ಲಿ ಎಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ, ಮತ್ತೆ ನೀವು ಕರ್ನಾಟಕದಲ್ಲಿ ಯಾವ ಮೂಲದವರು? ನಾವು ಕರ್ನಾಟಕದಲ್ಲಿ ಬೆಂಗಳೂರು ಕಡೆಯಿಂದ ಬಂದಿರೋದು ನಾನು. ಬಟ್ ನಮ್ ತಂದೆ ಅವರೆಲ್ಲ ಮೈಸೂರ್ ಕಡೆಯವರು, ಮೈಸೂರ್ ಕಡೆಯಿಂದ ಬಂದಿದ್ದಾರೆ. ಅಂಡ್ ದೆನ್ ಸ್ವಲ್ಪ ಪದ್ಧತಿಗಳು ಮೈಸೂರ್ ಕಡೆದೂ ಎಲ್ಲ ನಾವು ಮಾಡ್ತೀವಿ ಮನೇಲಿ. ಇವಾಗ ಇಲ್ಲೊಂದು 6 ವರ್ಷ ಆಗಿದೆ ವರ್ಜೀನಿಯಾ ಮೆರಿಲ್ಯಾಂಡ್ ಕಡೆ ಇದ್ದೀನಿ ನಾನು, ನಾರ್ತ್ ಈಸ್ಟ್ US ಅಲ್ಲಿ. ಇಲ್ಲಿದ್ದು ವೆದರ್ಗೋಸ್ಕರ ಅದನ್ನ ಹೇಳ್ದೆ. ಇವಾಗ ಫಾಲ್ ಸೀಸನ್ ಅಂತಾರೆ ಇಲ್ಲಿ ಎಲ್ಲ. ಇದೊಂಥರ ತುಂಬಾ ಬಣ್ಣವಾಗಿರುತ್ತೆ, ಎಲ್ಲ ಎಲೆಗಳೆಲ್ಲ ಉದುರುತ್ತೆ. ಯಾಕಂದ್ರೆ ಚಳಿ ಶುರು ಆಗ್ತಾ ಇದೆ ಈ ಕಡೆ ಸೈಡ್ ಅಲ್ಲಿ. ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಂಗೆನೆ ಎಲ್ಲಾನು ಸುತ್ತಮುತ್ತ ಎಲ್ಲ ಮರಗಳದ್ದು ಎಲೆಗಳೆಲ್ಲ ಕಲರ್ ಚೇಂಜ್ ಆಗ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಿಕ್ಕೆ. ಅಂಡ್ ವೆದರ್ ತುಂಬಾ ಚೆನ್ನಾಗಿರುತ್ತೆ. ಅಮೆರಿಕ ಪ್ರಯಾಣ 6 ವರ್ಷ ಆಯ್ತು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಕೆಲವು ಮಾಹಿತಿ. ಮಕ್ಳಿಬ್ರು ಬೆಂಗಳೂರಲ್ಲೇ ಬೆಳೆದ್ರು. 1ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ ನನ್ ಮಗ ಅಲ್ಲೇ ಓದ್ದ. ನನ್ ಮಗಳು LKG ಇಂದ, ಅಲ್ಲಿ LKG ಅಂತಾರಲ್ಲ, ಅಲ್ಲಿಂದ 10th ವರೆಗೂ ಅಲ್ಲೇ ಓದಿದ್ಲು. ಇಬ್ರು 2 ವರ್ಷ ಡಿಫ್ರೆನ್ಸ್ ಇದಾರೆ. ಸೊ ಅವಳ 11ನೇ ಕ್ಲಾಸ್ ಇಲ್ಲಿಗ್ ಬಂದ್ಲು. ಇವನು ಕಾಲೇಜ್ ಅಡ್ಮಿಷನ್ ಸಿಕ್ಕೊಂಡು ಇಲ್ಲಿಗ್ ಬಂದ್ವಿ ನಾವು. ಇಲ್ಲಿಗ್ ಬಂದು ಮೆರಿಲ್ಯಾಂಡ್ ಅಲ್ಲೇನೆ ಸೆಟ್ಲ್ ಆಗಿದೀವಿ ಒಂದ್ 6 ವರ್ಷದಿಂದ. ಅದರ್ವೈಸ್ ಅಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರದಲ್ಲಿ ಇದ್ವಿ ನಾವು. ಹಾಗಾದ್ರೆ ನೀವೀಗ ಹೊರದೇಶದಲ್ಲಿ ಇದ್ದೀರಾ. ಸೊ ನಮ್ಮ ಸುಮಧುರ ಕನ್ನಡನ ಅದ್ರ ಜೊತೆ ನಿಮ್ಮ ನಂಟು ಹೇಗ್ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲ ಇಲ್ಲಿರೋರೆಲ್ಲರೂ ಮದ್ವೆ ಆಗೋ ಅಥವಾ ಎಜುಕೇಶನ್ಗೋ ಏನಕ್ಕೋ ಬಂದಿರ್ತಾರೆ. ಆಮೇಲೆ ಸಂಸಾರ, ಮಕ್ಕಳು ಎಲ್ಲ ಇಲ್ಲೇ ಇರ್ತಾರೆ. ತುಂಬಾ ಜನ ಸುತ್ತಮುತ್ತ ಎಲ್ಲ ಪರಿಚಯ ಇರುತ್ತೆ. ನಮ್ದು ಆತರ ಆಗ್ಲಿಲ್ಲ. ನಾವ್ ಬಂದಾಗ ನಮ್ಮ ಮಕ್ಳು ದೊಡ್ಡೋರಿದ್ರು, ಯಾವ ಕ್ಲಾಸು ಅದು ಇದಕ್ಕೆಲ್ಲೂ ಹಾಕ್ಬೇಕಾಗಿರ್ಲಿಲ್ಲ. ಅವ್ರು ಈಗಾಗ್ಲೇನೆ ಬೆಳೆದು ನಿಂತಿದ್ರು. ಕಾಲೇಜ್ಗೆ ಹೋಗೋರ್ಗೆಲ್ಲ ನಾವೇನು ಮ್ಯೂಸಿಕ್ ಕ್ಲಾಸ್ಗೋ ಅಥವಾ ಡ್ಯಾನ್ಸ್ ಕ್ಲಾಸ್ಗೆ, ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗ್ಬೇಕಾಗಿರ್ಲಿಲ್ಲ. ನನಗೆ ಯಾರು ಸ್ನೇಹಿತರು ಬೇಕಾಗಿತ್ತು ಅಥವಾ ಏನೋ ಒಂದು ಅಸೋಸಿಯೇಷನ್ ಅಂತ ಬೇಕಾಗಿತ್ತು. ಅಂದ್ರೆ ಲೈಕ್ ನಮ್ದು ಅಂತ ಒಂದ್ ಬೇಕಲ್ಲ, ಒಂದ್ ಕನೆಕ್ಷನ್ ಬೇಕಲ್ಲ, ಸ್ನೇಹಿತರು ಬೇಕು, ಕಮ್ಯುನಿಟಿ ಬೇಕು. ಸೊ ಬಂದಿದ್ದ ತಕ್ಷಣನೇ ನಾನು ಇಲ್ಲಿ ವರ್ಜೀನಿಯಾ ಮೆರಿಲ್ಯಾಂಡ್ DC ಏರಿಯಾದಲ್ಲಿ ಕಾವೇರಿ ಕನ್ನಡ ಸಂಘ ಅಂತ ಇದೆ. ಅದು ಬಂದಿದ್ದು ಜುಲೈಯಲ್ಲಿ. ಆಗಸ್ಟ್ಗೆನೆ ನಾನು ಕಾವೇರಿ ಕನ್ನಡ ಸಂಘದಲ್ಲಿ ಫಸ್ಟ್ ಗಣೇಶ ಹಬ್ಬದ್ದು ನಡೀತಾ ಇದೆ ಅಂತ ಗೊತ್ತಾಯ್ತು. ಅವತ್ತಿನ ದಿವಸನೇ ಹೋಗಿ ಫಸ್ಟ್ ನಾವ್ 4 ಜನನು ಕಾವೇರಿ ಕನ್ನಡ ಸಂಘದಲ್ಲಿ ನಡೀತಾ ಇರೋ ಗಣೇಶ ಹಬ್ಬನ ಅಟೆಂಡ್ ಮಾಡಿದ್ವಿ. ಅಲ್ಲಿ ಜನಗಳನ್ನ ನೋಡಿದ್ವಿ. 1 ತಿಂಗಳಾಗಿತ್ತು ಮನೆಗ್ ಬಂದು, ಇಲ್ಲಿ ಅಂದ್ರೆ ಮೇರಿಲ್ಯಾಂಡ್ ಕಡೆ ಬಂದು ಕಮ್ಯುನಿಟಿ ಜನ ನೋಡಿ ಫುಲ್ಲು ಸಂತೋಷ ಆಯ್ತು. ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಪ್ಪ, ಏನೋ ಲೈಕ್ ಇದು ಇದೇ ಒಂದು ಪ್ರಪಂಚ ಕನ್ನಡದ್ದು ಅಂತ. ಬಂದು ಒಂದು 6 ವಾರ ಆಗಿತ್ತೇನೋ ಮನೇಲಿ ಕೂತ್ಕೊಂಡು, ಅಯ್ಯೋ ಎಲ್ಲಪ್ಪ ಬಂದ್ಬಿಟ್ವಿ ನಾವು ಅಂತ ಅನ್ಸಿತ್ತು. ಬಟ್ ಕಾವೇರಿ ಕನ್ನಡ ಸಂಘದ ಒಳಗಡೆ ಹೋಗಿದ ತಕ್ಷಣ ಇನ್ನೊಂದು ಮನೆ ಅಂತಾನೆ ಅನ್ನಿಸ್ತು ಅಂತ ಹೇಳ್ಬೋದು. ನಮ್ಮೂರು, ನಮ್ ಜನ, ನಮ್ಮ ಬಟ್ಟೆಗಳು ಹಾಕೊಂಡಿರ್ತಾರೆ, ಕನ್ನಡದಲ್ಲೇ ಮಾತಾಡ್ತಾ ಇರ್ತಾರೆ, ಹಬ್ಬ ಹರಿದಿನ ಮಾಡ್ತಾರೆ. ಗಣೇಶನ್ನ ಕೂಡ್ಸಿದ್ರು, ಪಲ್ಲಕ್ಕಿ ಇತ್ತು, ಆರತಿ ಮಾಡ್ತಾ ಇದ್ರು, ಪ್ರಸಾದಗಳು ತಂದಿದ್ರು. ಅದನ್ನ ನೋಡಿ ಅಂತೂ ವಾಪಸ್ ಮನೆಗೆ ಹೋದ್ನೇನೋ ಅನ್ನೋ ತರ ಫೀಲಿಂಗ್ ಬಂತು. ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಎಲ್ಲಾರು. ಅದು ಒಂದು ಫಸ್ಟ್ ಗಣೇಶ ಹಬ್ಬ ನಾನು ಅಟೆಂಡ್ ಮಾಡಿದ್ದು, ಅದು ಯಾವತ್ತು ಜನ್ಮದಲ್ಲಿ ಮರೆಯೋದಿಕ್ ಆಗೋದಿಲ್ಲ. ಅದ್ರದ್ದು ಕನೆಕ್ಷನ್ ನಮಗ್ ಬಂದಿದ್ದು ತುಂಬಾನೇ ಇಟ್ ವಾಸ್ ವೆರಿ ನೈಸ್. ಒಳ್ಳೆ ಫೀಲಿಂಗ್, ಒಂಥರ ಏನೋ ಮನೆಗೆ ಹೋದಂಗೆ ಅನ್ಸ್ತು ನಮ್ ಕಾವೇರಿ ಕನ್ನಡ ಸಂಘಕ್ಕೆ ಹೋದಾಗ. ನೀವು ಫಸ್ಟ್ ಎಕ್ಸ್ಪೀರಿಯನ್ಸ್ ನ, ಫಸ್ಟ್ ಅನುಭವನ ಹೇಳ್ತಾ ಇದ್ದೀರಾ. ಆದ್ರೆ ನೀವು ಕಮಿಟಿಲೆಲ್ಲ ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಎಲ್ಲ ಮಾಡಿದೀರಾ, ಸೇವೆ ಸಲ್ಲಿಸಿದೀರಾ ಕನ್ನಡಕ್ಕೆ. ಅದ್ರ ಬಗ್ಗೆ ಸ್ವಲ್ಪ ವಿಷಯ ಹೇಳಿ.
ನನ್ ಮಗಳು ಇಲ್ಲಿಗೆ ಬಂದಾಗ 11ನೇ ಕ್ಲಾಸ್ ಅಲ್ಲಿ ಇದ್ಲು. ಸೊ ನನಗೆ ಜನ ಬೇಕಿತ್ತು ಅಂದ್ರೆ ಕಾವೇರಿ ಸಂಘನೇ ಅಂತ ಗೊತ್ತಾಯ್ತು. ಲೈಕ್ ಆಲ್ಸೋ ನಾನು ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಇದ್ದಾಗ್ಲೂ ಈ ಕಮಿಟಿ ಕೆಲ್ಸಗಳು ಮಾಡೋದು, ಅಲ್ಲಿ ಎಲ್ಲಿರ್ತೀವೋ ಅಲ್ಲೊಂದ್ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ಸುಮ್ನೆ ಇರ್ತಾ ಇರ್ಲಿಲ್ಲ. ಯಾವಾಗ್ಲೂ ಸೋಷಲ್ ಏನಾದ್ರು ಒಂದು ಯಾವ್ದಾದ್ರು ಬಡವ್ರಿಗೆ ಏನಾದ್ರು ಮಾಡೋದು ಅದು ಇದು ತುಂಬಾ ಇನ್ವಾಲ್ವ್ಮೆಂಟ್ ಮಾಡ್ತಾ ಇದ್ದೆ ನಾನು. ಸೊ ಇಲ್ಲಿಗೆ ಬಂದಿದ್ದು ನೆಕ್ಸ್ಟ್ 3-4 months ಅಲ್ಲೇನೆ ಕಮಿಟಿಗೆ KYC ಅಂತ ಅಂದ್ರೆ ಯೂತ್ ಕಮಿಟಿ ಅಂತ ಇದೆ. ನನ್ ಮಗಳು ಚಿಕ್ಕವಳು ಇದ್ಲಲ್ಲ ಅಂತ ಯೂತ್ ಕಮಿಟಿಲಿ ಸೇರ್ಕೊಂಡು ಆವಾಗಿಂದಾನೇ ಕಾವೇರಿ ಕನ್ನಡದ ಜೊತೆ, ಕನ್ನಡ ಸಂಘದವ್ರ ಜನಗಳ ಜೊತೆ, ಮಕ್ಕಳ ಜೊತೆ ಎಲ್ಲ ಇನ್ವಾಲ್ವ್ ಆದೆ. ಕಾವೇರಿ ಕನ್ನಡ ಸಂಘ ಅಂದ್ರೆ ಒಂದಿಷ್ಟು ಕಮ್ಯುನಿಟಿ ಜನ ಇರ್ತಾರೆ, ಆ ಮಕ್ಕಳನ್ನ ಎಲ್ಲ ಅವ್ರನ್ನ ಲೀಡ್ ಮಾಡೋದು, ಅವ್ರಿಗೆ ಸಹಾಯ ಮಾಡೋದು, ಇದನ್ ಮಾಡಿ ಅದನ್ ಮಾಡಿ ಅಂತ ಹೇಳ್ಕೊಡೋದು. ಹಬ್ಬಗಳು ಮಾಡ್ತಾರೆ, ಆ ಹಬ್ಬ ಮಾಡಿದಾಗ ಇನ್ವಾಲ್ವ್ಮೆಂಟ್ ಅದನ್ನೆಲ್ಲ ಮಾಡಕ್ ಶುರು ಮಾಡಿದೆ. ಅದು ನಮ್ ಮನೆಯವ್ರನ್ನು ಮಕ್ಕಳನ್ನು ಎಲ್ಲಾನು ಇನ್ಕ್ಲೂಡ್ ಮಾಡಕ್ ಶುರು ಮಾಡಿದೆ. ಸೊ ಇಟ್ ವಾಸ್ ವೆರಿ ನೈಸ್ ಆಪರ್ಚುನಿಟಿ. ಇತ್ತೀಚೆಗೆ ವಿಶ್ವ ಕನ್ನಡ ಸಮ್ಮೇಳನ ಆಯ್ತು, ಅದರಲ್ಲಿ ನೀವು ತುಂಬಾ ಮುಖ್ಯ ಪಾತ್ರ ವಹಿಸಿದ್ದೀರಾ. ಅದರ ಅನುಭವ, ನಿಮ್ಮ ಅನುಭವ ಹೇಳಿ. ಇದು ಕಾವೇರಿ ಕನ್ನಡ ಸಂಘದ್ದು ಇನ್ನೊಂದ್ ಸ್ವಲ್ಪ ಪಾರ್ಟ್ ಇದೆ. ಯೂತ್ ಕಮಿಟಿ ಆದ್ಮೇಲೆ ಅದ್ರ ಮುಂದಿನ ವರ್ಷ ಕಮಿಟಿಗೆನೆ ಸೇರ್ಕೊಂಡು ಪ್ರತಿ ಒಂದು ಹಬ್ಬದಲ್ಲೂ ಹರಿದಿನದಲ್ಲೂ 4 ಮಾಡ್ತಾರೆ ವರ್ಷದಲ್ಲಿ ಹಬ್ಬಗಳು ಕಾವೇರಿ ಕನ್ನಡ ಸಂಘ. ಅದ್ ಎಲ್ಲಾ ಹಬ್ಬಗಳಲ್ಲೂ ನಾನೊಬ್ಳೆ ಅಂತಲ್ಲ, ನನ್ ಮನೆಯವ್ರು 4 ಜನನು. ಯಾಕಂದ್ರೆ ನಮ್ 4 ಜನಕ್ಕೂ ಈ ಜಾಗ ಹೊಸ್ತಿತ್ತು, ಜನಗಳೆಲ್ಲ ಪರಿಚಯ ಇರ್ಲಿಲ್ಲ. ಸೊ ನಾವ್ 4 ಜನನು ಫುಲ್ಲು ಒಂಥರ ಮನಸ್ಸು ಫುಲ್ ಪೂರ್ವಕವಾಗಿ ಅದಕ್ಕೆ ಸೇರ್ಕೊಂಡು ಅದಕ್ಕೆ ಹೆಲ್ಪ್ ಮಾಡೋದು, ಎಲ್ಲಾರ್ನು ಮಾತಾಡ್ಸೋದು, ಒಂಥರ ನಮ್ದೇ ಮನೆಯ ಹಬ್ಬ ಆಗೋ ತರ ಆಗ್ತಾ ಇತ್ತು. ಸೊ ಆತರ ಎಲ್ಲಾರು ಇನ್ವಾಲ್ವ್ ಆಗಿದ್ವಿ. ಅದಾದ್ಮೇಲೆ ಈಗೊಂದು 4-5 ವರ್ಷ ಕಮಿಟಿಲೇ ವರ್ಕ್ ಮಾಡಿದೆ ನಾನು. ಅಂದ್ರೆ ಪ್ರತಿ ಒಂದ್ ಇವಾಗ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಾರೆ, ಕರ್ನಾಟಕ ರಾಜ್ಯೋತ್ಸವದ ಜೊತೆ ಸಂಕ್ರಾಂತಿ ಮಾಡ್ತಾರೆ, ಗಣೇಶ ಹಬ್ಬ ಮಾಡ್ತಾರೆ. ಆತರ ಎಲ್ಲ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಮಾಡ್ತಾರೆ ಅಂದ್ರೆ ಒಂದು 300 ಜನ ಬರ್ತಾರೆ ಅಂದ್ರೆ ಅದ್ರದ್ದು ಹಿಂದಿನಿಂದ ಎಷ್ಟೊಂದು ಕೆಲಸ ಇರುತ್ತೆ. ಕಮಿಟಿಗಳ ಜೊತೆ ಸೇರ್ಕೊಂಡು ಅದನ್ನೆಲ್ಲ ರೆಡಿ ಮಾಡೋದು. ಒಂದ್ ದಿವಸ ಇವೆಂಟ್ ಇರುತ್ತೆ ಅಂದ್ರೆ 300 ಜನನ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ನಮ್ ಮನೆ ಮದ್ವೆ ಆದಂಗ ಒಂಥರ ಅಷ್ಟು ಜನ ಬಂದು ನೋಡ್ಕೊಂಡು ಅವ್ರಗಳಿಗೆಲ್ಲ ಸರಿ ಇರ್ಬೇಕಲ್ಲ, ಅದನ್ನೆಲ್ಲ ಮಾಡೋದಿಕ್ಕೆ ಯಾರು ಇರ್ಬೇಕಲ್ಲ. ಆ ತರ ಕಮಿಟಿ ಒಳಗೆ ಸೇರ್ಕೊಂಡು ಫುಲ್ ಅದರಲ್ಲೇನೆ ಇನ್ವಾಲ್ವ್ ಅದೇ ನಾನು. ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಕರೋನಾ ಬಂದಿತ್ತು, ಆನ್ಲೈನ್ ಅಲ್ಲೆಲ್ಲ ಮಾಡಿದ್ರು, ತುಂಬಾ ದೊಡ್ಡದಾಗಿ ಏನಾಗಿರ್ಲಿಲ್ಲ. ಈ ಸಲ ಅಕ್ಕ 12ನೇ ವಿಶ್ವ ಸಮ್ಮೇಳನ ವರ್ಜೀನಿಯಾ ಕಡೆನೆ ಬಂತು. ತುಂಬಾ ಲೇಟ್ ಆಗಿ ನಮಗ್ ಗೊತ್ತಾಗಿದ್ದು, ಒಂದ್ 5 ತಿಂಗಳೇ ಇತ್ತೋ ಏನೋ. ಅದು ಇಮಿಡಿಯೇಟ್ ಆಗಿ ನಾವು ಅದ್ ಹೇಳಿದಾಗ ಅವರು ನಮ್ನ ನೋಡಿದ ತಕ್ಷಣ, ಬಿಂದು ನೀವು ಮೆರವಣಿಗೆಗೆ ಲೀಡ್ ತಗೊಳ್ತೀರಾ ಅಕ್ಕ ಕಡೆಯಿಂದ, ನಿಮ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗತ್ತೆ, ಎಲ್ಲಾರ ಹತ್ರ ಮಾತಾಡೋ ಕೇಪಬಿಲಿಟಿ ಇದೆ, ನೀವು ತಗೊಳ್ಳಿ ಅಂತ ನನಗೆ ಕೊಟ್ಬಿಟ್ರು. ನಾನು ಮೆರವಣಿಗೆ ಅಂದ್ರೆ ನನ್ಗೇನ್ ಅಷ್ಟ್ ಕೆಲ್ಸ ಇರಲ್ಲ ಅಂತ ಅನ್ಕೊಂಡು ತಗೊಳ್ತೀನಿ ಅಂತ ಅನ್ಕೊಂಡೆ. ಯಾರು ಸುಮ್ನೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ನನ್ ತಲೆಯಲ್ಲಿ. ಅದಾದ್ಮೇಲೆ ಗೊತ್ತಾಯ್ತು ಅದು ಅಷ್ಟು ಸಿಂಪಲ್ ಆಗಿಲ್ಲ ಮೆರವಣಿಗೆ ಅಂದ್ರೆ ಏನು ಅಂತ. ಅಂದ್ರೆ ಯಾಕೆ ಅಂದ್ರೆ ವಿಶ್ವಾದ್ಯಂತ ಇರುವ ಎಲ್ಲ ಕನ್ನಡಿಗರಿಗೂನು ಇದು ಒಂದೇ ಒಂದು ಕಾರ್ಯಕ್ರಮ, ಕನ್ವೆನ್ಷನ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಬರೋದು. ಸೊ ಎಲ್ಲಾರು ಒಟ್ಟಿಗೆ ಬರ್ಬೇಕು ಅಂದ್ರೆ ಬರೀ ವರ್ಜೀನಿಯಾ ಮೇರಿಲ್ಯಾಂಡ್ ಕಡೆ ಇರೋ ಕನ್ನಡಿಗರು ಮಾತ್ರ ಒಟ್ಟಿಗೆ ಬರ್ಬೇಕು ಅಂತಲ್ಲ, US ಅಲ್ಲಿರೋ ಎಲ್ಲಾ ಕನ್ನಡ ಸಂಘಗಳನ್ನು ಸೇರಿ ಒಟ್ಟಿಗೆ ಬರ್ಬೇಕು. ಮತ್ತೆ ಮೆರವಣಿಗೆಯಲ್ಲಿ ನಮ್ಮ ಕರ್ನಾಟಕದನ್ನ ತೋರಿಸ್ಕೊಡ್ಬೇಕು, ಕರ್ನಾಟಕ ಬಗ್ಗೆ ಎಲ್ಲ ಹೇಳ್ಬೇಕು. ಏನು ಇಲ್ಲ ಅಷ್ಟೊಂದು ಅಂತ ಅನ್ಕೊಂಡು ಹೋಗಿ ಎಲ್ಲಾ ಕನ್ನಡ ಸಂಘಗಳನ್ನು ಕಾಂಟ್ಯಾಕ್ಟ್ ಮಾಡಿ, ಎಲ್ಲಾ ಕನ್ನಡ ಸಂಘದಲ್ಲಿರೋ ಪ್ರೆಸಿಡೆಂಟ್ಸ್ ಅಥವಾ ಇನ್ಯಾರ ಬೇರೆ ರೆಪ್ರೆಸೆಂಟೇಟಿವ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರಗಳಿಗೆಲ್ಲ ನಾನು ಒಂದ್ ಈ ತರ ಮೆರವಣಿಗೆ ನಡೀತಾ ಇದೆ, ಅದ್ರಲ್ಲಿ ನಿಮ್ಮ ಕನ್ನಡದವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಬನ್ನಿ. ಅದು ಬೆಳಗಿನ ಜಾವ ಇತ್ತು, 7:30-8 ಗಂಟೆ ಅಷ್ಟೊತ್ತಿಗೆ. ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡ್ ಬನ್ನಿ, ಈ ತರ ರೆಪ್ರೆಸೆಂಟ್ ಮಾಡಿ ನಮ್ ಕರ್ನಾಟಕನ್ನ ಇನ್ನ ಡೀಟೇಲ್ ಆಗಿ ರೆಪ್ರೆಸೆಂಟ್ ಮಾಡಿ ಅಂತ ಅವ್ರಿಗೆಲ್ಲ ಐಡಿಯಾಸ್ ಕೊಟ್ಟು ಅವ್ರ ಹತ್ರ ಎಲ್ಲ ಮಾತುಕತೆ ಎಲ್ಲ ಮಾಡಿ, ಆತರ ಮಾಡಿ ಈ ಸಲ ಅಕ್ಕ ಕನ್ವೆನ್ಷನ್ ಅಲ್ಲಿ ಎಷ್ಟು ದೊಡ್ಡ ಮೆರವಣಿಗೆ ಜನ ಸೇರಿದ್ರು ಅಂದ್ರೆ 1,000 ಜನದವರೆಗೂ ಸೇರಿರ್ಬೋದು. 30-35 ಕನ್ನಡ ಕೂಟಗಳು ಬಂದಿದ್ವು. ಎಲ್ಲಾರ ತರಾನು ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡ್ಕೊಂಡು ಎಲ್ಲಾರ್ಗು ಗೈಡೆನ್ಸ್ ಅಂತ ಕೊಟ್ಟಿ, ನೋಡಿ ಈ ತರ ಮಾಡಿ, ಆ ತರ ಮಾಡಿ, ನೀವು ನಾಡಗೀತೆ ಹಾಡಿ, ಫೋಕ್ ಸಾಂಗ್ಸ್ ಹಾಡಿ, ಅಥವಾ ಯಕ್ಷಗಾನ ಮಾಡಿ, ಕಂಸಾಲೆ ಮಾಡಿ, ಹುಲಿವೇಷ ಮಾಡಿ, ಈ ತರ ಐಡಿಯಾಸ್ ಕೊಟ್ಟು ಅವ್ರಿಗೆ. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಮದ್ವೆಗಳು ಬೇರೆ ತರ ಇರುತ್ತೆ, ಸೌತ್ ಅಲ್ಲಿ ಬೇರೆ ತರ ಇರುತ್ತೆ, ಬೆಂಗಳೂರಲ್ಲಿ ಬೇರೆ ತರ ಇರುತ್ತೆ. ನೀವ್ ಈ ತರ ಎಲ್ಲ ರೆಪ್ರೆಸೆಂಟ್ ಮಾಡ್ಬೋದು. ಅಥವಾ ಕೂರ್ಗ್ ಕಡೆಯಿಂದ ಅವ್ರದೇ ಬೇರೆ ತರ ಇರುತ್ತೆ, ಡೆಕೋರೇಷನ್ ಬೇರೆ ತರ ಇರುತ್ತೆ, ಅವ್ರದ್ದು ವಸ್ತ್ರಗಳೆಲ್ಲ ಬೇರೆ ತರ ಇರುತ್ತೆ. ಆ ತರನೆಲ್ಲ ಹಾಕೊಂಡ್ ರೆಪ್ರೆಸೆಂಟ್ ಮಾಡ್ಬೋದು. ಫೇಮಸ್ ಪೀಪಲ್ ರೆಪ್ರೆಸೆಂಟ್ ಮಾಡ್ಬೋದು, ಫ್ಯಾನ್ಸಿ ಡ್ರೆಸ್ ತರ ಹಾಕೊಂಡ್ ಬನ್ನಿ ಅಂತ ಈ ತರ ಬೇಕಾದಷ್ಟು ಐಡಿಯಾಗಳು ಕೊಟ್ಟು ಒಂದೊಂದ್ ಕನ್ನಡ ಸಂಘಕ್ಕೂ ಅವ್ರು ಏನ್ ಮಾಡ್ಬೋದು ಮೇಡಮ್, ನಮ್ಗೆ ಟೈಮೇ ಇಲ್ಲ, ಇವಾಗ 10 ದಿವಸ ಉಳ್ಕೊಂಡಿದೆ, ಏನ್ ಮಾಡ್ಬೋದು ಅಂತ ಎಲ್ಲ ಕೇಳ್ತಾ ಇದ್ರು. ತುಂಬಾ ಇನ್ವಾಲ್ವ್ಮೆಂಟ್ ಆಯ್ತು ಅಂತಾನೆ ಹೇಳ್ಬೋದು. ನಾನು ಕಾವೇರಿ ಕಡೆಯಿಂದ ಅಕ್ಕಗೆ ಇನ್ವಾಲ್ವ್ಮೆಂಟ್ ಇಟ್ ಬಿಕೇಮ್ ಸೋ ವ್ಯಾಸ್ಟ್ ದಟ್ ಎಲ್ಲಾರು ಐ ಗಾಟ್ ಎನ್ ಆಪರ್ಚುನಿಟಿ ಟು ಟಾಕ್ ಟು ಆಲ್ ಕನ್ನಡ ಪೀಪಲ್ ಫ್ರಮ್ ಆಲ್ ಓವರ್ ದ US. ಪ್ರೆಸಿಡೆಂಟ್ಸ್ ಗಳಾಗ್ಲಿ ಅಥವಾ ಯಾರಾದ್ರೂ ಗೊತ್ತೇ ಇಲ್ಲ ನನ್ಗೆ, ಬಟ್ ಅವ್ರ ಹತ್ರ ಮಾತಾಡಿದ್ರೆ ಹೆಂಗಿದ್ದಾರೆ
ಹೆಂಗಿರ್ತಾರೆ ಕನ್ನಡದವರು ಅಂದ್ರೆ ಮಾತಾಡಿದ ತಕ್ಷಣ ಅವ್ರು ನಮ್ ಮನೆಯವರೇ ಏನೋ ನನ್ ಮಗಳಿದ್ದಾಳೆ ಮೇಡಮ್, ಅವ್ನ್ಗ್ ಏನ್ ಮಾಡ್ಲಿ ನಾನು, ಅವಳಿಗೇನ್ ಮಾಡ್ಲಿ ಅಂತ ಎಲ್ಲ ಕೇಳಕ್ ಶುರು ಮಾಡಿದ್ರು. ಆಸ್ ಇಫ್ ನಂಗೆ ಐ ನೋ ದೆಮ್ ಫ್ರಮ್ ತುಂಬಾ ದಿವಸದಿಂದ ಗೊತ್ತಿರೋ ತರ ಫೀಲಿಂಗ್ ಅವ್ರ ಜೊತೆ ಮಾತಾಡ್ತಾ ಇದ್ರೆ. ಕನ್ನಡದವ್ರು ಅಷ್ಟು ಒಂಥರ ಏನೋ ವೆರಿ ಫ್ರೆಂಡ್ಲಿ, ಎಲ್ಲಾರು ಹಂಗಿದ್ದಾರೆ. ಒಳ್ಳೆ ಆಪರ್ಚುನಿಟಿ ಸಿಕ್ತು ನನ್ಗೆ ಮಾತಾಡಿ ಕನೆಕ್ಟ್ ಮಾಡ್ಕೊಂಡು ಈ ಮೆರವಣಿಗೆಗೆ ಎಲ್ಲಾರನ್ನು ಭಾಗವಹಿಸಿ ಅಂತ ಹೇಳಿ. ಅದೊಂದು ದೊಡ್ಡ ತುಂಬಾ ಸಕ್ಸಸ್ಫುಲ್ ಆಗಾಯ್ತು ಪ್ರೋಗ್ರಾಮು. ಯಾಕೆಂದ್ರೆ ಅಲ್ಲಿ ಅಷ್ಟು ಜನ ಬಂದಿದ್ರು. ಬೆಳಗ್ಗೆ 8 ಗಂಟೆಗೆನೆ ರೆಡಿಯಾಗಿ 1000 ಜನ ಬಂದಿದ್ರು ಅಂದ್ರೆ ಯೋಚಿಸ್ಬೋದು ಎಷ್ಟು ಚೆನ್ನಾಗ್ ಆಗಿರ್ಬೋದು ಅಂತ. ತುಂಬಾನೇ ಸಂತೋಷ ಆಗುತ್ತೆ ಕೇಳಿದ್ರೆ. ಕನ್ನಡ ಭಾಷೆನೇ ಹಾಗೆ ಅನ್ಸತ್ತೆ, ನಮ್ಮನ್ನೆಲ್ಲ ಹತ್ರ ತಂದ್ಬಿಡತ್ತೆ. ನಮ್ಮ ಭಾಷೆ ಮಾತಾಡ್ದಾಗ ಆಗೋ ಸಂತೋಷನೇ ಬೇರೆ ಅಲ್ವಾ. ನೀವು ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ, ಇನ್ನು ತುಂಬಾ ನಮ್ಗೆಲ್ಲ ಕೇಳಲಿಕ್ಕಿದೆ. ಸೊ ಬಿಂದು ಅವರೇ, ತುಂಬಾನೇ ಸಂತೋಷ. ನಿಮ್ಮ ಕನ್ನಡದಲ್ಲಿ ಆಸಕ್ತಿ, ಅದಕ್ಕಾಗಿ ನೀವು ಸಲ್ಲಿಸುತ್ತಿರೋ ಸೇವೆಗೆ ನಾವೆಲ್ಲ ತುಂಬಾ ಖುಷಿ ಪಡ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಭುವನೇಶ್ವರಿ. ಧನ್ಯವಾದಗಳು ಶುಭಾ ಅವರೇ. ನಮ್ಮ ಇವತ್ತಿನ ಅತಿಥಿ ಕನ್ನಡತಿ ರೋಹಿಣಿ ಬಾಣಾವರ್ ಅಂತ. ಇವರು ವೃತ್ತಿಯಲ್ಲಿ ದಂತವೈದ್ಯೆ. ಹವ್ಯಾಸಗಳಲ್ಲಿ ಸದಾ ಕನ್ನಡಿಗರೊಂದಿಗೆ ಬೆರೆತು ಕನ್ನಡ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಇವರಿಗೆ ತುಂಬಾ ಸಂತೋಷದ ಸಮಯ. ಎಲ್ಲಾದ್ರೂ ಪಟ ಹರಳೂರಿದಂಗ್ ಮಾತು ಕೇಳಿಸ್ತಿದೆ ಅಂದ್ರೆ ಅದು ರೋಹಿಣಿ ಅಂತಾನೆ ಅರ್ಥ. ಪ್ರತ್ಯಕ್ಷವಾಗಿ ನಿಮಗೆ ಭಾಸವಾಗುತ್ತೆ. ಬನ್ನಿ ಕೇಳೋಣ. ನಮಸ್ಕಾರ ರೋಹಿಣಿ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶುಭಾ, ಇಷ್ಟು ಚೆನ್ನಾಗಿ ನನ್ನ ಪರಿಚಯ ಮಾಡ್ಕೊಟ್ಟಿದೀರಾ. ಇನ್ ಮುಂದಕ್ಕೇನು ನಾನು ಹೇಳ್ಬೇಕಾದಿಲ್ಲ ಅನ್ಸುತ್ತೆ ಅಲ್ವಾ? ಆದ್ರೆ ಕೇಳಿಸ್ಕೋಬೇಕಲ್ಲ, ಇವ್ರಿಗೂ ಎಲ್ಲ ಗೊತ್ತಾಗ್ಬೇಕಲ್ಲ. ಮತ್ತೆ ರೋಹಿಣಿ ಅವರೇ, ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ ಹೇಳ್ದೆ, ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ. ಯಾವರಿಂದ ಕಲ್ತ್ಕೊಂಡ್ ಬಂದ್ರಿ? ಯಾರು ಕಲ್ಸಿದ್ರು ನಿಮಗೆ? ಸೊ ನಾನು ಹುಟ್ಟಿದ್ದು ಮಂಗಳೂರು. ಅಮ್ಮ ಮಂಗಳೂರ್ ಹತ್ರ ಪಾಣಾಜೆ ಊರಿಂದ. ಸೊ ಅಲ್ಲಿ ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡೋರೆ ಎಲ್ಲ, ನಿಮ್ಗೂ ಗೊತ್ತಿರತ್ತದು. ಇಂಗ್ಲಿಷ್ ಪದಗಳು ಉಪಯೋಗಿಸೋದೇ ಇಲ್ಲ ಆ ಮಂಗಳೂರು ಭಾಷೆನಲ್ಲೆಲ್ಲ. ಅಂಡ್ ನಮ್ ತಂದೆ ಮೈಸೂರವ್ರು. ಅಂಡ್ ಅವ್ರಿಗೆ ಕನ್ನಡ ಸಾಹಿತ್ಯ, ಆಮೇಲೆ ಕವಿಗಳು ಅದ್ರ ಬಗ್ಗೆ ಎಲ್ಲ ತುಂಬಾ ಓದ್ತಾ ಇದ್ರು, ಭಾಷಣಗಳು ಮಾಡ್ತಾ ಇದ್ರು ಅದ್ರ ಬಗ್ಗೆ. ಸೊ ಒಂಥರ ಕನ್ನಡ ಕೇಳ್ಕೊಂಡೇ ಬೆಳ್ದಿದ್ದೆಲ್ಲ ಮೈಸೂರ್. ನಾನು ಹುಟ್ಟಿದ್ ಮಂಗಳೂರಾದ್ರು. ಸೊ ಮೈಸೂರೊಳಗಾಗಿ ಕನ್ನಡ ಬರ್ಲಿಲ್ಲ ಅಂತಂದ್ರೆ ನನ್ಗೆ ಯಾರು ಗೊತ್ತಿಲ್ಲ ಕನ್ನಡ ಬರ್ದಿರೋರು. ಸೊ ಎಸ್ ನಮ್ಮೂರ್ ಮೈಸೂರಂತೂ ತುಂಬಾ ಇದು ಸ್ಪಷ್ಟ ಕನ್ನಡ ಮಾತಾಡೋರು ಇವಾಗ್ಲೂ ಎಷ್ಟೊಂದ್ ಜನ ಸಿಗ್ತಾರೆ. ಮತ್ತೆ ನೀವು ವಿದೇಶದಲ್ಲಿದ್ದೀರಾ, ಎಲ್ಲಿದ್ದೀರಾ ವಿದೇಶದಲ್ಲಿ? ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಒಂದು ಕಿರು ಪರಿಚಯ. ಖಂಡಿತ. ನಾವಿರೋದು ವಾಷಿಂಗ್ಟನ್ DC ಹತ್ರ ವರ್ಜಿನಿಯಾ ಅಂತ. ಅಲ್ಲಿ ಸೆಂಟರ್ ವಿಲ್ ಅಲ್ಲಿ ಇದೀನಿ ನಾನು. ಅಲ್ಲೇ ಮನೆನೂವೆ ಹತ್ರನೇ, ನನ್ನ ಡೆಂಟಲ್ ಆಫೀಸ್ ಕೂಡ ಹತ್ರನೇ ಇದೆ. ನನ್ಗೆ 2 ಮಕ್ಳಿದಾರೆ. ದೊಡ್ಡವಳಿಗೆ 13, ಚಿಕ್ಕವಳಿಗೆ 10 ವರ್ಷ. ಮತ್ತೆ ಅಫ್ಕೋರ್ಸ್ ನಮ್ಮ ಯಜಮಾನ್ರು ಪ್ರಮೋದ್ ಅಂತ. ನಾವ್ 4 ಜನ ಇಲ್ಲಿದ್ದೀವಿ. ಅಂಡ್ ನನ್ಗೆ ತುಂಬಾ ಮನೆಯವರು ತುಂಬಾ ಜನ ಇದಾರೆ ನಮ್ ಕುಟುಂಬದವ್ರು ಇಲ್ಲಿ. ನಮ್ಮ ಅಜ್ಜಿ, ನಮ್ಮ ಕಸಿನ್ಸ್, ನಮ್ಮ ಅತ್ತೆ ಮಾವ ಅಂದ್ರೆ ಪ್ರಮೋದ್ ತಂದೆ ತಾಯಿ, ಅವ್ರ ತಂಗಿ, ಎಲ್ಲಾರು ಇಲ್ಲೇ ಇದೀವಿ. ಫ್ಯಾಮಿಲಿ ಇಲ್ಲ ಅಂತ ಅನ್ಸಲ್ಲ ನನ್ಗಿಲ್ಲಿ. ತುಂಬಾ ಪುಣ್ಯ ಮಾಡಿದೀನಿ ಅದು ಅಮೆರಿಕನಲ್ಲಿ ಪಡೆಯಕ್ಕೆ. ಸೊ ಇದು ನಮ್ಮ ಫ್ಯಾಮಿಲಿ ಇಲ್ಲಿ ಅಮೆರಿಕಲ್ಲಿ. ಇಲ್ಲಿ ಹೊರನಾಡಲ್ಲಿದ್ದು ಕನ್ನಡನ ದಿನ ನಿಭಾಯಿಸ್ಕೊಂಡು ಹೋಗೋದು ಕಷ್ಟನೇ. ಆದ್ರೂ ನೀವು ಕನ್ನಡದಲ್ಲೇ ಮುಳುಗಿ ಹೋಗ್ಬಿಟ್ಟಿದೀರಾ, ಅದ್ ಹೇಗೆ? ಅಫ್ಕೋರ್ಸ್ ಮಕ್ಳು ಚಿಕ್ಕವರಿದ್ದಾಗ ಸ್ವಲ್ಪ ಅದು ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ವಿ, ಎಲ್ಲ ಫ್ಯಾಮಿಲಿ ಅವರೆಲ್ಲ ಸಿಕ್ತಾಗ ಕನ್ನಡ ಅದೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಕಳೆದ ಒಂದು 6-7 ವರ್ಷಗಳಿಂದ ಕಾವೇರಿ ಕನ್ನಡ ಸಂಘದಲ್ಲಿ ಸ್ವಲ್ಪ ಚೆನ್ನಾಗೆ ಇನ್ವಾಲ್ವ್ ಆಗಿದ್ದೀನಿ, ಕಮಿಟಿನಲ್ಲಿ ಇದ್ದು ಎಲ್ಲ. ಆಲ್ಸೋ ಅದು ಹೆಂಗೆ ನನ್ಗೆ ಇಂಟ್ರೊಡ್ಯೂಸ್ ಆಯ್ತು ಅಂದ್ರೆ, ಮಕ್ಕಳು ಕನ್ನಡ ಕಲಿಯೋಣ ಪ್ರೋಗ್ರಾಮ್ ಸೇರ್ಕೊಂಡ್ರು. ಅದರಿಂದ ಕಾವೇರಿ ಇದು ಎಲ್ಲ ಒಂಥರ ಒಟ್ಟಿಗೆ ಶುರು ಆಯ್ತು. ಒಂದ್ಸಲ ಕಾವೇರಿ ಕನ್ನಡ ಸಂಘ ಸೇರಿದ್ಮೇಲೆ ಅದೊಂಥರ ದೊಡ್ಡ ಕುಟುಂಬದ ತರ ಅದು. ನಿಮ್ಗೂ ಗೊತ್ತು ಶುಭ ಅವ್ರೆ. ಸೊ ಅಲ್ಲಿ ಐ ಥಿಂಕ್ ಸುಮಾರು ವರ್ಷಗಳಿಂದ ಹೋಗಿ ಒಂಥರ ನಂದು ಚೈಲ್ಡ್ಹುಡ್ ಎಲ್ಲ ಒಂಥರ ನೆನ್ಪಾಗಿ ಮೈಸೂರು ಬೆಂಗಳೂರಲ್ಲಿ ಇದ್ದಂಗೆ ಅನ್ಸತ್ತೆ. ಕಾವೇರಿ ಕುಟುಂಬ ಎಲ್ಲ ಸೇರಿದಾಗ ಒಂದ್ ಸುಮಾರು ಇವೆಂಟ್ ಗಳೆಲ್ಲ ಮಾಡ್ತೀವಿ. ಅವಾಗೆಲ್ಲ ಅಂತೂ ನಿಜವಾಗ್ಲೂ ಮದ್ವೆ ಮನ ಸಂಭ್ರಮನೇ ಇರತ್ತೆ ಅಲ್ಲಿ. ಹೌದಪ್ಪ. ಇತ್ತೀಚೆಗೆ ರಂಗಭೂಮಿಯಲ್ಲಿ ರಂಗಕಲೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ರಿ, ಅದು ಹೇಗ್ ಪ್ರಾರಂಭ ಆಯ್ತು? ಅದು ಚಿಕ್ಕ ವಯಸ್ಸಿಂದಾನು ಮಾಡ್ತಾ ಇದ್ದೆ. ನಾಟಕ, ಪಬ್ಲಿಕ್ ಸ್ಪೀಕಿಂಗ್ ಅದೆಲ್ಲ ಮಾಡ್ತಾ ಇದ್ದೆ ಸುಮಾರು. ಕನ್ನಡದಲ್ಲೂ ಸುಮಾರು ಸ್ಪರ್ಧೆಗಳೆಲ್ಲ ಹೋಗಿದ್ದೆ ಶಾಲೆನಲ್ಲಿ. ಸೊ ಕನ್ನಡ ಮಾತಾಡಕ್ ಏನು ಇದಿರ್ಲಿಲ್ಲ.
ಬಟ್ ನನ್ನ ಸ್ವಂತ ಅಕ್ಕ ಅವಳು ಇಲ್ಲೇ ಇದ್ದಾಳೆ ಆರಿಜೋನಾನಲ್ಲಿ. ಅವಳು ನಾಟಕ ಬರೀತಾಳೆ, ಮುಂಚೆನೂ ನಾಟಕಗಳು ಮಾಡಿದಾಳೆ. ಸೊ ಅವಳು ಒಂದು ನಾಟಕ ಬರ್ದು ನಮ್ಮ ಫ್ಯಾಮಿಲಿ ಸುಮಾರು ಜನ ಇಲ್ಲಿ ಇದೀವಲ್ಲ, ಸೊ ನಾವೇ ನಮ್ಮ ಕುಟುಂಬದವರೇ ಸೇರಿ ಒಂದ್ ನಾಟಕ ಮಾಡೋಣ ಅಂತ ಅವಳಿಗೆ ಒಂದ್ ಐಡಿಯಾ ಬಂತು. ಸೊ ನಾವೆಲ್ಲ ಸೇರಿ ಮಾಡಿದ್ವಿ. ಈಗ ಮೊನ್ನೆ ಅಕ್ಕ ಆಯ್ತು, ಅದೇ ಲಾಸ್ಟ್ ಮಂತ್ ಅವಾಗ ಮಾಡಿದ್ವಿ ಅದನ್ನ. ಸೊ ಅವಳು ಕೇಳಿದ್ದು ಮಾಡ್ತೀಯ ಅಂತ. ಅಫ್ಕೋರ್ಸ್ ನಮ್ಮ ಅಕ್ಕ ಕೇಳಿದ್ದಕ್ಕೆ ನಾನಿಲ್ಲ ಹೇಳಕ್ ಆಗದೇ ಇಲ್ಲ. ಸೊ ನಾನು ಮಾಡಿದ್ದೆ ಅದನ್ನ. ತುಂಬಾ ಚೆನ್ನಾಗಿತ್ತು. ಅವಳು ಮೇಡ್ ಇನ್ಫ್ಲೂಯೆನ್ಸರ್, ಈ ಕೆಲ್ಸ ಮಾಡೋವಳು, ಲಿಟ್ರಲಿ ಕೆಲ್ಸದವಳು, ಎಲ್ಲಾರ ಮನೆಯಲ್ಲೂ ಗೊತ್ತಿರತ್ತೆ. ಅವಳ ಹೆಸರು ನಿಂಗಿ ಅಂತಿತ್ತು. ಅವಳು ಇಲ್ಲಿ ಅಮೆರಿಕಾಗ್ ಬಂದು ಮೇಡ್ ಇನ್ಫ್ಲುಯೆನ್ಸರ್ ಆಗಿ ಮಾಡೋದು. ನನ್ನ ರೋಲ್ ಇದ್ದಿದ್ದು ಅಮ್ಮವ್ರು ಅಮೆರಿಕಾನಲ್ಲಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಅಲ್ಲಿ ಇಂಡಿಯಾನಲ್ಲಿ ಕೂತ್ಕೊಂಡು ಹೆಂಗೆ ಈ ಕೆಲ್ಸದವಳನ್ನ ದಬ್ಬಾಳಿಕೆ ಮಾಡ್ಕೊಂಡು ಅವಳು ಕೆಲ್ಸದವಳು ಏನ್ ಕೇಳಲ್ಲ ಅದನ್ನ, ಅದ್ರ ಬಗ್ಗೆ ಇತ್ತು ನಾಟಕ. ಏನಾದ್ರೂ ಒಂದ್ ಚಿಕ್ಕ ಡೈಲಾಗ್ ನಮಿಗೋಸ್ಕರ? ನೀನ್ ಹಿಂಗೆ ಗಂಟೆ ಹೊಡಿತಾ ಇರು, ಮಾಡ್ತಾರೆ ಮುಖಕ್ಕೆ ಮಂಗಳಾರತಿ. ಸೊ ಈ ನಾಟಕದಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವರು, ಮಕ್ಕಳು ಎಲ್ಲರೂ ಭಾಗವಹಿಸಿದ್ರಲ್ವಾ? ಹೌದು, ಮಕ್ಳುನು ನನ್ನ ದೊಡ್ಡವಳು ನಿರೂಪಕಿಯಾಗಿ ಮಾತಾಡಿದ್ಲು. ಆಮೇಲೆ ಚಿಕ್ಕವಳು ಅವ್ರ ಅಪ್ಪನ್ ಜೊತೆ ಲೈಕ್ ನಿಂಗಿನ ಮೀಟ್ ಮಾಡಕ್ ಹೋಗೋದು, ಅಪ್ಪ ಮಗಳು ಆ ರೋಲ್ ಮಾಡಿದ್ಲು ಚಿಕ್ಕವಳು. ಅದೇ ಒಂದಾಶ್ಚರ್ಯ ಅಂದ್ರೆ ನಿಮ್ ಮಕ್ಕಳು ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ ಇಲ್ಲಿ. ಅದು ಹೇಗ್ ಸಾಧ್ಯ ಆಯ್ತು? ಇಲ್ಲಿ ಹುಟ್ಟು ಬೆಳೆದ ಮಗಳಿಗೆ ಸ್ವಲ್ಪ ಅಷ್ಟು ಕ್ಲೀನ್ ಆಗಿ ಬರೋದ್ ಕಷ್ಟ, ಅದೇಗೆ? ಅದು ಐ ಥಿಂಕ್ ಸ್ವಲ್ಪ ಅವ್ರಿಗೂ ಇದೆ ಅನ್ಸುತ್ತೆ. ಮೋಸ್ಟ್ ಮಕ್ಳು ಸ್ವಲ್ಪ ಮಾತಾಡಕ್ ಯಾಕೆ ನಾಚ್ಕೋತಾರೆ ಅಂದ್ರೆ ಸ್ವಲ್ಪ ಆಕ್ಸೆಂಟ್ ತರ ಇರತ್ತೆ ಅಂತ. ಬಟ್ ಐ ಥಿಂಕ್ ನನ್ನ ಇಬ್ರು ಮಕ್ಳು ಪರವಾಗಿಲ್ಲ. ಇಲ್ಲಿ ಕನ್ನಡ ಕಲಿಯೋಣ ಪ್ರೋಗ್ರಾಮ್ ಒಂದ್ 5-6 ವರ್ಷ ಕನ್ನಡ ಬರೆಯೋದನ್ನ ಓದೋದನ್ನ ಎಲ್ಲ ಕಲ್ತ್ರು. ಅದು ಖಂಡಿತ ಹೆಲ್ಪ್ ಆಗಿದೆ. ನನ್ಗೆ ಯಾವಾಗ ಅದು ಗೊತ್ತಾಗಿದ್ದು ಅಂದ್ರೆ, ಹೋದ್ ವರ್ಷ ನಾವ್ ಬೆಂಗಳೂರಲ್ಲಿ ಲ್ಯಾಂಡ್ ಆದಾಗ ಆಚೆ ಹೋದ್ವಲ್ಲ, ಇಬ್ರುನು ಅಲ್ಲಿ ಏರ್ಪೋರ್ಟ್ ಅಲ್ಲಿರೋ ಕನ್ನಡ ಬೋರ್ಡ್ ಗಳನ್ನ ಓದ್ತಾ ಇದ್ರು. ಅದ್ ಕೇಳಿ ನನ್ಗೆ ಜೀವನ ಸಾರ್ಥಕ ಅನ್ಸ್ಬಿಡ್ತು. ಕನ್ನಡ ಇಷ್ಟು ಕಲ್ತಿದಾರಲ್ಲ ಬೇಕಾದಷ್ಟು ಅಂತ. ಕನ್ನಡದಲ್ಲಿ ಬೋರ್ಡ್ ಓದ್ತಿದ್ರಾ? ಕನ್ನಡದಲ್ಲಿ ಬೋರ್ಡ್ ಓದ್ತಾ ಇದ್ರು ಏರ್ಪೋರ್ಟ್ ಅಲ್ಲಿ. ವಾವ್. ನೀವು ಮತ್ತೊಂದೆರಡು ಹಾಸ್ಯಕರವಾಗಿದ್ದು ಸಿಚುವೇಶನ್ ಹೇಳಿದ್ರಿ ಬೆಂಗಳೂರಲ್ಲಿ ಆಗಿದ್ದು, ನೆನ್ಪಿದ್ರೆ ಹೇಳಿಯಪ್ಪ. ಅದ್ ನಾನ್ ಮರೆಯಕ್ ಚಾನ್ಸೇ ಇಲ್ಲ. ಅಲ್ಲಿ ಇದ್ರಲ್ಲಿ ಬ್ರಿಗೇಡ್ ರೋಡ್ ಅಲ್ಲಿ ನಾನು ಫುಟ್ಪಾತ್ ಅಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಕಿವಿದು ಕತ್ತಿದು ಎಲ್ಲ ಮಾರಕ್ಕೆ ಚೆನ್ನಾಗಿರತ್ತೆ ಒಂದೊಂದ್ಸಲ. ಸೊ ಹಿಂಗೆ ನಡ್ಕೊಂಡು ಹೋಗುವಾಗ ಅವನು ಫುಲ್ ಹಿಂದಿನಲ್ಲಿ ನನ್ಗೆ ಲೈಕ್ ಏನೋ ಹೇಳ್ತಾ ಇದ್ದ. ನಾನು ಯಾಕ್ರಿ ಕನ್ನಡ ಬರಲ್ವಾ ಅಂತ ಕೇಳ್ದೆ. ಅವ್ನ್ ಕೂಡ್ಲೆ ನನ್ ಹಿಂಗೆ ತಲೆ ಎತ್ತಿ ನನ್ನ ನೋಡ್ಬಿಟ್ಟು, ಏನ್ ಮೇಡಮ್ ಅಮೆರಿಕನ ನೀವು ಅಂತ ಕೇಳ್ದ. ನನ್ ಶಾಕ್ ಆಗೋಯ್ತು, ಇದೇನಿದೆ ಹಿಂಗ್ ಕೇಳ್ತಾ ಇದ್ದಾನೆ ಅಂತ. ಆಮೇಲೆ ಅವನೇ ಅಂದ, ಯಾರು ಕನ್ನಡ ಮಾತಾಡಲ್ಲ ಮೇಡಮ್, ಇಲ್ಲಿರೋರು ಯಾರು ಒಂದೋ ಹಿಂದಿ ಮಾತಾಡ್ತಾರೆ ಇಲ್ಲ ಇಂಗ್ಲಿಷ್ ಮಾತಾಡ್ತಾರೆ, ಕನ್ನಡ ಮಾತಾಡೋರೆ ಅಮೆರಿಕದಿಂದ ಬಂದಿರೋರು ಅಂತ ನಗ್ತಾ ಇದ್ದ ಅವನು. ಸೊ ಐ ಥಿಂಕ್ ಅವ್ನು ಹೇಳಿದ್ರಲ್ಲಿ ತುಂಬಾ ನಿಜ ಇತ್ತು ಅನ್ಸುತ್ತೆ. ಸುಮ್ನೆ ಯಾಕೆ ಹೇಳ್ತಾನಲ್ವಾ ಅದನ್ನ. ಹೌದೌದು, ಅವ್ರು ಅಲ್ಲೇ ದಿನ ಇರ್ತಾರಲ್ವಾ. ಹೌದು. ನೀವೀಗ ಡೆಂಟಿಸ್ಟ್ ಆಗ್ಬಿಟ್ಟು ಕೆಲ್ಸ, ನಿಮ್ದು ದಿನನಿತ್ಯದ ಕೆಲ್ಸ, ದಂತ ವೈದ್ಯೆ, ಮತ್ತೆ ಮಕ್ಕಳಮ್ಮ, ಮನೆಯಲ್ಲಿ ಕೆಲ್ಸ, ಅಷ್ಟೆಲ್ಲ ಬ್ಯುಸಿ ಇಟ್ಕೊಂಡು ಕನ್ನಡಕ್ಕಾಗಿ ಹೆಂಗ್ ಸಮಯ ಮಾಡ್ತೀರಾ ಅಂತ? ಹೌದು ಶುಭಾ, ನೀವ್ ಹೇಳದ್ ನಿಜ. ನಾವು ಎಲ್ಲಾನು ಐ ಮೀನ್ ಇಲ್ಲಿ ಇರೋರೆಲ್ಲ ಐ ಆಮ್ ಶೂರ್ ಇಂಡಿಯಾನಲ್ಲಿ ಇರೋರು ಅಷ್ಟೇ, ಇಲ್ಲಿ ಬೇರೆ ದೇಶದಲ್ಲಿ ಇರೋರು ಅಷ್ಟೇ, ಕೆಲ್ಸಗಳು ಯಾವಾಗ್ಲೂ ಇದ್ದೇ ಇರತ್ತೆ. ಬಟ್ ನಾವ್ ಬೆಳ್ದಿರೋ ಇದನ್ನ ನಾವು ಕಂಟಿನ್ಯೂ ಮಾಡ್ಲಿಲ್ಲ ಅಂದ್ರೆ, ನಂದು ಏನು ಮುಖ್ಯವಾಗಿ ಅಂತಂದ್ರೆ ನನ್ ಮಕ್ಕಳಿಗೆ ಕನ್ನಡ ಏನು, ಕನ್ನಡ ಲೈಕ್ ಸಂಸ್ಕೃತಿ ಏನು, ಅದ್ರದ್ದು ನಮ್ ತಂದೆ ತಾಯಿ ಖಂಡಿತ ನನ್ನಲ್ಲಿ ಅದನ್ನ ಹಾಕಿದ್ದಾರೆ ಫಾರ್ ಶೂರ್. ಅದಕ್ಕೆ ನಾನು ನನ್ ಮಕ್ಳಿಗ್ ಮಾಡ್ಬೇಕಂತ ಇರೋದು. ಬಟ್ ಅವ್ರಿಗೇನು ನಾನ್ ಇಂಡಿಯಾನಲ್ಲೇ ಬೆಳೆದಿದ್ದು, ಸೊ ಮೇ ಬಿ ಸ್ವಲ್ಪ ಸುಲಭ ಇತ್ತೇನೋ. ಇಲ್ಲಿ ಆ ಪರಿಶ್ರಮ ನಾ ಪಡ್ಲಿಲ್ಲ ಅಂತಂದ್ರೆ ನನ್ ಮಕ್ಳು ಖಂಡಿತ ಅದ್ ಗೊತ್ತಾಗಲ್ಲ. ಸೊ ಅದೇ ಮುಖ್ಯವಾದ ರೀಸನ್ ದಟ್ ನಾನು ಕನ್ನಡ ಕಾವೇರಿ ಅದೆಲ್ಲ ಇನ್ವಾಲ್ವ್ ಆಗಿರೋದು. ನನ್ ಮಕ್ಳಿಗೆ ಒಂಚೂರಾದ್ರು ನನಗಿರೋಷ್ಟು ಒಂದ್ ಸ್ವಲ್ಪ ಅವ್ರಿಗೆ ಹೋದ್ರೆ ಅವರಿಂದ ಮೇ ಬಿ ಅವ್ರ ಮಕ್ಳಿಗೆ ಒಂದ್ ಸ್ವಲ್ಪ ಹೋಗತ್ತೇನೋ, ಅಷ್ಟೇ ನನಗ್ ಬೇಕಾಗಿರೋದು. ಐ ಥಿಂಕ್ ಅದಕ್ಕೋಸ್ಕರ ನಾನು ಐ ಆಮ್ ಟ್ರೈಂಗ್ ಟು ಪುಟ್ ಇನ್ ದಿ ಎಫರ್ಟ್ ಕನ್ನಡ ಇದಕ್ಕೆ. ನಮ್ ಕನ್ನಡ ಇದು ನಡಿಬೇಕಲ್ವಾ, ಬೇರೆ ದೇಶದಲ್ಲಿ ಇದ್ರೂನು ನಾವ್ ಇರೋದೇ ಚಿಕ್ಕ ಜಾಗ ಇಂಡಿಯಾನಲ್ಲಿ. ಸೊ ಅದನ್ನ ನಾವು ಹೆಂಗಾರು ಇಲ್ಲಿ ಒಂದು
ಲಿಟಲ್ ಮಾರ್ಕ್ ಬಿಟ್ರೆ ಸಾಕು ಅಂತ ಅನ್ಸತ್ತಪ್ಪ ನಂಗೆ. ಖಂಡಿತ ನಿಮ್ ಮಕ್ಕಳು ಮಾತಾಡ್ತಿರೋದ್ ನೋಡಿದ್ರೆ ಅವ್ರ ಮಕ್ಕಳು ಖಂಡಿತ ಕಲ್ತ್ಕೋತಾರೆ. ನಿಮ್ ಸೇವೆ ನೀವು ಮಾಡಿದೀರಾ ಅಂತ ಹೇಳ್ಬೋದು. ಮತ್ತೆ ರೋಹಿಣಿಯವರೇ, ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಸಂತೋಷ ಆಯ್ತು ಇವತ್ತು. ಅದು ಪಟ ಪಟ ಮಾತಾಡ್ತೀರಾ ಅಂತ ಹೇಳಿದ್ನಲ್ಲ, ತುಂಬಾ ಚುರುಕಾಗಿ ಮಾತಾಡ್ತೀರಾ ನೀವು ಎಲ್ಲಿದ್ರು. ನಿಮ್ಮ ಹತ್ರ ಇವತ್ತು ಮಾತಾಡಿ ತುಂಬಾ ಸಂತೋಷ ಆಯ್ತು. ಹೀಗೆ ಕನ್ನಡ ಸೇವೆನ ಮಾಡ್ತಾ ಇರಿ, ನಮಗೂ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇರಿ. ಮುಂದಿನ ಅಧ್ಯಕ್ಷೆ ನಮ್ಮ ರೋಹಿಣಿ ಬಾಣ ಅವರಿಗೆ ನಮಸ್ಕಾರಗಳು, ಧನ್ಯವಾದಗಳು. ತುಂಬಾ ಧನ್ಯವಾದ ಶುಭ. ನಿಮ್ ಜೊತೆ ಮಾತಾಡಿದ್ದು ನನ್ಗೆ ನಿಜವಾಗ್ಲೂ ಇಟ್ಸ್ ಅ ಪ್ರಿವಿಲೇಜ್. ಸೊ ತುಂಬಾ ಧನ್ಯವಾದ. ನನ್ನ ಇದನ್ನ ಕರೆದು ಇದು ಮಾತಾಡ್ಸಿದ್ದಕ್ಕೆ ನನ್ಗೂ ತುಂಬಾ ಖುಷಿ ಆಯ್ತು. ಜೈ ಕರ್ನಾಟಕ ಮಾತೆ. ನಮ್ಮ ಇವತ್ತಿನ ಅತಿಥಿ ವೃತ್ತಿಪರ ವಸ್ತ್ರ ವಿನ್ಯಾಸಕಿ, ಪ್ರೊಫೆಷನಲ್ ಫ್ಯಾಷನ್ ಡಿಸೈನರ್, ಅದು ಅಮೆರಿಕದಲ್ಲಿ. ನಮ್ಮ ಕನ್ನಡತಿ ಎಂಬ ಹೆಮ್ಮೆಯೇ ನಮಗೆ ಸಂತೋಷ. ಇವರು ನಮಗೆ ಸೀರೆಯ ಮೂಲಕವೇ ಪರಿಚಯ ಅನ್ಬೋದು ಅಲ್ವಾ? ಯಮನಿಯವರೇ, ಹೇಗಿದ್ದೀರಾ? ನಮಸ್ಕಾರ. ಹಲೋ ಎವ್ರಿವನ್. ನೀವು ಸೀರೆ ಮೂಲಕನೇ ಪರಿಚಯ ಅಂದಿದ ತಕ್ಷಣ ಅದು ಇನ್ನ ಜಾಸ್ತಿ ಸಂತೋಷಕರವಾಗಿದೆ. ಬಿಕಾಸ್ ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡಿದಾಗ ಯಾವನೇ ಫ್ಯಾಷನ್ ಡಿಸೈನರ್ ಅಂತಾರೆ, ನೀವು ಸೀರೆ ಮೂಲಕ ಅಂದ್ರಲ್ಲ, ದಟ್ ಟಚ್ ಮೈ ಹಾರ್ಟ್ ಅಲ್ವಾ? ಅದು ಅಮೆರಿಕದಲ್ಲಿ ಸೀರೆಯಿಂದ ಇವರೇ ಗಪ್ಪ ಪರಿಚಯ ಅಂತ ಶ್ರೋತೃಗಳು ಆಶ್ಚರ್ಯ ಪಡ್ಕೊಳ್ತಾರೆ. ಈಗ ನಿಮ್ಮ ಹುಟ್ಟೂರು ಯಾವುದು? ಈಗ ಹೊರದೇಶದಲ್ಲಿ ಎಲ್ಲಿದ್ದೀರಾ? ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಒಂದು ಚಿಕ್ಕ ಪರಿಚಯ. ಹೆಲೋ ಆಲ್, ನನ್ನ ಹೆಸರು ಯಾಮಿನಿ ಶೆಟ್ಟಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಅಂಡ್ ನಾವು 3 ಹೆಣ್ಮಕ್ಳು ಅಂಡ್ 1 ಗಂಡ್ ಮಗು. ನಮ್ಮಮ್ಮ ಮೈಸೂರಿಂದ. ದಟ್ಸ್ ಪ್ರಿಟಿ ಮಚ್ ಅಬೌಟ್ ಮೈ ಫ್ಯಾಮಿಲಿ. ಇಲ್ಲಿ ಮನೆಯವರು ಮಕ್ಕಳು ಇಲ್ಲಿ ಇರೋದು ನಾನು ಹ್ಯೂಸ್ಟನ್ ಟೆಕ್ಸಸ್ ಅಲ್ಲಿ. ನನಗೆ 2 ಗಂಡ್ ಮಕ್ಳು, ಒಬ್ಬ ಹೈಸ್ಕೂಲ್, ಒಬ್ಬ ಮಿಡಲ್ ಸ್ಕೂಲ್. ಓಕೆ, ಬಿಸಿ ಇರ್ತೀರಾ ಹಾಗಾದ್ರೆ. ಇಲ್ಲಿ ನಿಮ್ಗೂ 1 ಮಗು ಇದ್ರು 2 ಮಕ್ಳು ಇದ್ರು ಬಿಸಿ ಅನ್ನೋದು ಡಿಫಾಲ್ಟ್. ಬಿಕಾಸ್ ಇಲ್ಲಿ ಎಲ್ಲಾ ಕೆಲಸ ನಾವೇ ಮಾಡ್ಕೋಬೇಕಲ್ವಾ. ಸೊ ವಿ ಆರ್ ಬಿಸಿ, ಅದು ಡಿಫಾಲ್ಟ್. ಹೌದೌದು, ಖಂಡಿತ. ಅದೇ ನನ್ಗೆ ಏನ್ ಆಶ್ಚರ್ಯ ಆಗ್ತಿದೆ ಅಂದ್ರೆ, ಈಗ ನಾವು ಅಮೆರಿಕದಲ್ಲಿ ಕೇಳಿದೀವಿ, ಇಲ್ಲಿಗೆ ಬರೋರು ಎಲ್ಲರೂ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಂತ ಬರ್ತಾರೆ, ಅವ್ರ ವೃತ್ತಿ ಅದ್ ಕೇಳಿರ್ತೀವಿ. ಆದ್ರೆ ನೀವು ವಿಭಿನ್ನವಾದ ಫ್ಯಾಷನ್ ಡಿಸೈನ್ ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದ್ರ ಹಿನ್ನೆಲೆ ಆಕ್ಚುಲ್ ಆಗಿ ಅದ್ರ ಪ್ರೋತ್ಸಾಹನೆ ಬಂದು ನಮ್ಮ ಅಮ್ಮಯಿಂದಾನೇ ಬಂದಿತ್ತು. ಮೈ ಮಾಮ್ ಅವಾಗೆ ಶಿ ವಾಸ್ ಲಿಟಲ್ ಇಂಟ್ರೆಸ್ಟೆಡ್ ಇನ್ ಫ್ಯಾಷನ್. ನಾವು ಮಾಮೂಲಿ ಅಂಗಡಿಯಲ್ಲಿ ಬರೋ ಬಟ್ಟೆಗಿಂತ ಜಾಸ್ತಿ ನಮ್ಮ ಅಮ್ಮ ಸ್ವಲ್ಪ ಡಿಸೈನ್ ಸೆಲ್ಫ್ ಮಾಡೋರು, ಜಾಸ್ತಿ ಡಿಸೈನ್ ಮಾಡಿಸಿ ಹೊಲ್ಸೋರು. ಸೊ ಅಲ್ಲಿಂದ ನನಗ್ ಬಂದ ಇನ್ಸ್ಪಿರೇಷನ್ ಇಂದ ಆಫ್ಟರ್ ಕಮಿಂಗ್ ಇನ್ ಟು ದ ಫ್ಯಾಷನ್ ಫೀಲ್ಡ್, ಆಕ್ಚುಲ್ ಆಗಿ ನಾನು ಡಾಕ್ಟರ್ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಡಾಕ್ಟರ್ ಔಟ್ ಆಫ್ ಸ್ಟೇಟ್ ಮಾತ್ರ ಸಿಕ್ತಿತ್ತು ಆವಾಗ. So we were like, debating ಹಂಗೆ ಹಿಂಗೆ ಅಂತ. But definitely I didn't want to do engineering. So let me, look more into what is more interesting ಅಂತ ನೋಡಿದಾಗ fashion design definitely was topping my list. And I'm just happy because ಅವಾಗಿನ ಕಾಲದಲ್ಲಿ ಡಾಕ್ಟರ್, ಇಂಜಿನಿಯರ್ ಬಿಟ್ರೆ ಮಕ್ಕಳನ್ನ ಬೇರೆ ಓದಿಸ್ತಾ ಇರಲಿಲ್ಲ. ಬಟ್ ನಮ್ಮ ಅಪ್ಪ they never stopped me and I was always encouraged to do my 3 years degree of fashion designing in India. ಮತ್ತೆ ನೀವು ಈಗ ಫ್ಯಾಷನ್ ಡಿಸೈನ್ ಅಲ್ಲಿ ಏನ್ ಮಾಡ್ತೀರಾ? ಅದ್ರಲ್ಲೂ ನ್ಯೂಯಾರ್ಕ್ ಫ್ಯಾಷನ್ ಶೋ ದಲ್ಲಿ ತುಂಬಾ ಅದು ಪ್ರಚಲಿತ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನುಭವ ಏನು? ನೀವು ಅಲ್ಲಿ ಹೋಗಿದ್ದೀರಾ, ಅದಕ್ಕೆ ನಿಮ್ಮ ತಯಾರಿ ಎಷ್ಟು ಬೇಕಾಗತ್ತೆ? ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಡೆಫಿನೆಟ್ಲಿ, ಬಿಕಾಸ್ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ಬಂದು ಇಟ್ ಇಸ್ ನನಗೆ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ಅಲ್ಲಿ ನಾರ್ಮಲ್ ಬಟ್ಟೆಗಳನ್ನ ಅಪ್ರಿಂಟ್ ಮಾಡೋದಕ್ಕಿಂತ ನಮ್ಮ ಇಂಡಿಯನ್ ಕಲ್ಚರ್, ಎಸ್ಪೆಷಲಿ ದ ಸ್ಯಾರಿನ ನಾನು ಡಿಫರೆಂಟ್ ಸ್ಟೈಲ್ ಅಲ್ಲಿ ಡೇಟ್ಸ್ ಮಾಡ್ತೀನಿ. ಅಂಡ್ ನಾನು ಯೂಶಲ್ ಆಗಿ ಸೀರೆನ್ ಅವಾಗ ಐ ಡು ನಾಟ್ ಪ್ರೀ ಪ್ಲಾನ್ ದಿಸ್. ಅವಾಗ ಆನ್ ದ ಸ್ಪಾಟ್ ಮಾಡೆಲ್ಗೆ ಅಲ್ಲೇನೆ ಹೊಡಿಸ್ತೀವಿ ಸ್ಯಾರಿನ, ಟೀನಿ ಸ್ಯಾರಿನ. ಸೊ ಐ ಡೂ ಇಟ್ ಮೈ ಸೆಲ್ಫ್. ಅಂಡ್ ಇದಕ್ಕೆ ಪ್ರಿಪರೇಷನ್ ಅಂದ್ರೆ ಮೈ ಗಾಡ್, ಇಟ್ಸ್ ಅ ವೆರಿ ಲಾಂಗ್ ಪ್ರಾಸೆಸ್ ಅಂತಾನೆ ಹೇಳ್ಬೇಕು. ಬಿಕಾಸ್ 10 ಹುಡುಗಿಯರಿಗೆ ವಿ ಹ್ಯಾವ್ ಟು ಡ್ರೆಸ್ ಅಪ್ ಇನ್ ಲೈಕ್ ಲೆಸ್ ದನ್ 4 ಅವರ್ ಕೊಡ್ತಾರೆ ಮ್ಯಾಕ್ಸಿಮಮ್. ಅಷ್ಟೊಳಗೇನೆ 10 ಮಾಡೆಲ್ಸ್ ಗೆನೆ ನಾನು ಸೀರೆ ಹೊಡಿಸ್ಬೇಕು ಅಂಡ್ ನಾನು ಹುಡ್ಕೋಬೇಕು ಲಾಸ್ಟ್ ಅಲ್ಲಿ. ಸೊ ದಟ್ ಇಸ್ ಅ ಚಾಲೆಂಜಿಂಗ್ ಥಿಂಗ್. ಬಟ್ ಐ ಥರಲಿ ಎಂಜಾಯ್ ದ ಪ್ರಾಸೆಸ್. ಅಂಡ್ ಮೋರ್ ದೆನ್ ಎನಿಥಿಂಗ್, ಅದು ಹೇಳ್ತಾರಲ್ಲ ಮನಸ್ಸಿದ್ರೆ ಮಾರ್ಗ ಅಂತ, ಆ ಮನಸ್ಸಿತ್ತು. ಅಂಡ್ ಎಸ್ಪೆಷಲಿ ಸೀರೆ ಮೇಲೆ ನನಗೆ ನನ್ನ ಅರ್ಧ ಪ್ರಾಣನೇ ಇದೆ ಸೀರೆ ಮೇಲೆ. ಅಂಡ್ ಅದನ್ನ ನಾನು ಶೋಯಿಂಗ್ ಅಪ್ ಇನ್ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ವಾಸ್ ಸಮಥಿಂಗ್ ದಟ್ ಇಸ್ ಅನ್ ಅನ್ಫರ್ಗೆಟಬಲ್ ಮೆಮರಿ ಫಾರ್ ಮೀ. ಹೌದು, ಅದೇ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ಅಲ್ಲಿ ಹೋಗೋದಂದ್ರೆ ಅಷ್ಟು ಸುಲಭ ಇಲ್ಲ. ನೀವು ನಮ್ ಕನ್ನಡ ಅಷ್ಟೊಂದು ಮಾಡ್ತಾ ಇದ್ದೀರಾ ಅಂತ ನಮ್ಗೆಲ್ಲ ಹೆಮ್ಮೆ ಇದೆ. ಥ್ಯಾಂಕ್ ಯು. ಮತ್ತೆ ನಿಮಗೆ ಈ ಸೀರೆಗಳಲ್ಲಿ ಇಷ್ಟೊಂದು ಆಸಕ್ತಿ ಹೇಗ್ ಬಂತು?
ಸೀರೆ ಮೇಲೆ ಆಸಕ್ತಿ ಐ ಥಿಂಕ್ ನಾವು ಚಿಕ್ಕಂದ್ರಿಂದಾನೇ ಅಮ್ಮನ್ನ ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗಿರ್ತೀವಿ. ಬಟ್ ನನ್ನ ಮನೇಲಿ ಇಟ್ ವಾಸ್ ಅದರ್ ವೇರ್. ನಮ್ಮ ಅಮ್ಮ ಸೀರೆ ಉಟ್ಕೊಂತಿದ್ರು, ಬಟ್ ಅಮ್ಮನ್ಗೆ ವೀವ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈ ನಡುವೆ ಏನಂದ್ರೆ ಪ್ರತಿ ಸ್ಟೇಟ್ ಅಲ್ಲಿ ಒಂದೊಂದು ವೀವ್ಸ್ ಫೇಮಸ್ ಆಗಿರುತ್ತೆ. ನಮ್ಮ ಕಡೆ ಕರ್ನಾಟಕದಲ್ಲಿ ಕಸೂತಿ ವೀವ್ಸ್ ಅಂದ್ರೆ ಅದೇ ಎಣಿಗೆ ಅಂತಾರಲ್ವಾ ಕನ್ನಡದಲ್ಲಿ? ಏಣಿಗೆ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ಸಾರಿ ಏಣಿಗೆ ಅಂದ್ರೆ ಸ್ಟೈಲ್, ದಟ್ ಕೈಂಡ್ ಆಫ್ ವೀವ್ಸ್ ಇಸ್ ಸೋ ಸ್ಪೆಷಲ್. ಅಂಡ್ ನನಗೆ ಅದು ರೀಸೆಂಟ್ ಆಗಿ ಒಂದು 10 ವರ್ಷದಿಂದಾನೇ ನನ್ಗೂ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಹುಡ್ತು. ಬಿಕಾಸ್ ಫಸ್ಟ್ ಟೈಮ್ ನಾವು ಓದಿದ್ನಲ್ಲ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಓದಿದಾಗ ಈ ವೀವ್ಸ್ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ನಮ್ಗೆ. ಬಟ್ ಅಟ್ ದ ಸೇಮ್ ಟೈಮ್ ಇಷ್ಟೊಂದು ಡೀಟೇಲ್ ಆಗಿ ಗೊತ್ತಿರ್ಲಿಲ್ಲ. ವಿ ಓನ್ಲಿ ನ್ಯೂ ದ ಬೇಸಿಕ್ಸ್. ಬಟ್ ಇಲ್ಲಿ ಆಫ್ಟರ್ ಐ ವಾಸ್ ಲೈಕ್ ಸ್ಯಾರಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ತೋರ್ಸಾದ್ಮೇಲೆ, ಬೇರೆ ಸ್ಟೇಟ್ಸ್ ವೀವ್ಸ್ ಎಲ್ಲ ಇಂಟ್ರೆಸ್ಟ್ ಬಂದಾದ್ಮೇಲೆ ಐ ಹ್ಯಾವ್ ಸ್ಟಾರ್ಟೆಡ್ ಕಲೆಕ್ಟಿಂಗ್. ಇವಾಗ ನಾನು ಒಂದೊಂದು ಸ್ಟೇಟ್ ಒಂದೊಂದು ಸೀರೆ ಎಲ್ಲೆಲ್ಲಿ ಏನೇನ್ ಪ್ರಖ್ಯಾತನೋ ಆ ಸೀರೆ ಕಲೆಕ್ಟ್ ಮಾಡ್ತೀನಿ. ಸೊ ನಾನ್ ಆತರ ಕಲೆಕ್ಟ್ ಮಾಡ್ತಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ನಿಂಗೆ ಇಷ್ಟೊಂದು ಗೊತ್ತಲ್ಲ ಸೀರೆ ಬಗ್ಗೆ. ನಾಟ್ ಎವ್ರಿಬಡಿ ನೋಸ್. ಅಗೇನ್ ನನಗೂ ತುಂಬಾ ಜಾಸ್ತಿ ಏನ್ ಗೊತ್ತಿಲ್ಲ. ಇಟ್ ಈಸ್ ತುಂಬಾ ದೊಡ್ಡ ಸಮುದ್ರ. ಅದ್ರ ಬಗ್ಗೆ ಗೊತ್ತು ಅಂತ ಹೇಳ್ಕೊಳಕ್ ಆಗೋದೇ ಇಲ್ಲ. ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಸಮುದ್ರ. ಅದ್ರಲ್ಲಿ ನಾನು 4 ಪಾಠ ಕಲ್ತಿದ್ದೀನಿ. ಸೊ ಅದರಲ್ಲಿ ಮೈ ಫ್ರೆಂಡ್ಸ್ ವಾಸ್ ಟೆಲಿಂಗ್ ಮಿ, ವೈ ಡೋಂಟ್ ಯು ಹೆಲ್ಪ್ ಅದರ್ಸ್ ಹೂ ಡೋಂಟ್ ನೋ ಅಂತ. ಬಟ್ ಹೆಂಗ್ ಹೆಲ್ಪ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ದೆನ್ ಐ ರಿಯಲೈಸ್ ವೈ ಡೋಂಟ್ ಐ ಓಪನ್ ಅ ಸ್ಯಾರಿ ಲವರ್ಸ್ USA ಅಂತ. ಸೊ US ಅಲ್ಲಿ ಇರೋ ಎಲ್ಲ ಹೂಎವರ್ ಇಸ್ ಇಂಟ್ರೆಸ್ಟೆಡ್ ಇನ್ ಸ್ಯಾರೀಸ್ ಅವರೆಲ್ಲ ಆ ಗ್ರೂಪ್ ಅಲ್ಲಿ ಇದ್ದಾರೆ. ವಿ ಹ್ಯಾವ್ ಅರೌಂಡ್ ಹತ್ರ 3K ಮೆಂಬರ್ಸ್ ಇದ್ದಾರೆ. ಸೊ 3,000 ಮೆಂಬರ್ಸ್ ಇದ್ದಾರೆ ನಮ್ಮ ಗ್ರೂಪ್ ಅಲ್ಲಿ. ಎಲ್ಲ ನಾನ್ ಕಲ್ತ್ಕೋಕ್ಕಾಗಲ್ಲ, ಎಲ್ಲ ಒಬ್ರಿಗೆ ಗೊತ್ತಿರೋದು ಸಾಧ್ಯನೇ ಇಲ್ಲ ಅಂತ ಐ ಟೋಲ್ಡ್ ಯು. ಸೊ ಅವ್ರಿಗೆ ಅವ್ರು ಹಾಕ್ತಾರೆ, ನನಗ್ ಗೊತ್ತಿರೋದು ನಾನ್ ಹಾಕ್ತೀನಿ ಅಂಡ್ ವಿ ಎಕ್ಸ್ಪ್ಲೇನ್ ವಾಟ್ ಆರ್ ದಿಸ್, ಯಾವ ಊರಲ್ಲಿ ಏನ್ ಸ್ಪೆಷಲ್ ಅಂತ. ಸೊ ಇಟ್ ಇಸ್ ಬೇಸಿಕ್ಲಿ ಮ್ಯೂಚುವಲ್ ಲರ್ನಿಂಗ್ ಅಂತಾನೆ ಹೇಳ್ಬೋದು. ನೀವ್ ಹೇಳ್ತಿರೋ ಗ್ರೂಪ್ ಅಂದ್ರೆ ಫೇಸ್ಬುಕ್ ಗ್ರೂಪ್ ಅಲ್ವಾ? ಹೌದು ಹೌದು, ಫೇಸ್ಬುಕ್ ಅಲ್ಲಿ ಗ್ರೂಪ್ ಓಪನ್ ಮಾಡಿದ್ವಿ. ಸೊ ದಟ್ ಎಲ್ಲ ಗೊತ್ತಿರೋರಿಗೆ, ಆಸಕ್ತಿ ಇರೋರು ಆ ಗ್ರೂಪ್ ನ ಜಾಯಿನ್ ಆಗಿ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ, ನನಗ್ ಗೊತ್ತಿರೋದು ನಾನು ಹೇಳ್ತೀನಿ. ಸೊ ಇಟ್ಸ್ ಅ ಮ್ಯೂಚುವಲ್ ಲರ್ನಿಂಗ್. ಸ್ಯಾರಿ ಬಗ್ಗೆ ನೀವು ಕೇಳ್ತಾ ಇದ್ರೆ ನಿಮ್ಗೆ ಒಂದ್ ದಿವಸ ಎಲ್ಲ ಬೇಕಾಗುತ್ತೆ ನಾನು ಹೇಳೋದು ಕೇಳ್ತಾ ಇದ್ರೆ. ಸೊ ಇಟ್ ಈಸ್ ಐ ಮೀನ್ ಬಿಕಾಸ್ ಅದ್ರ ಮೇಲೆ ನನ್ನ ಆಸಕ್ತಿ ಜಾಸ್ತಿ. ಸೊ ಡೆಫಿನೆಟ್ಲಿ ಐ ವಿಲ್ ಎಂಡ್ ಅಪ್ ಟಾಕಿಂಗ್ ಟು ಮಚ್ ಅಬೌಟ್ ಇಟ್. ಐ ಮೀನ್ ಇಟ್ ಇಸ್ ಅ ಬಿಗ್ ಅದಕ್ಕೆ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾನೇ ಓಪನ್ ಮಾಡ್ಬೇಕು, ಅಷ್ಟು ದೊಡ್ಡದು ಅದ್ರ ಬಗ್ಗೆ ಹೇಳೋದು. ನಾವು ಏನೇ ಆಗ್ಲಿ, ಹಬ್ಬ ಆಗ್ಲಿ, ಅವ್ರ ಮನೆ ಕರೆದಾಗ್ಲಾಗ್ಲಿ, ಏನಾದ್ರೂ ಆಗ್ಲಿ, ನಾವು ಸೀರೆ ಅನ್ನೋದು, ಸೀರೆ ಉಡೋದು ಅನ್ನೋದು ಇಟ್ ಇಸ್ ಲೈಕ್ ಎದುರು ನೋಡ್ತಾ ಇರ್ತೀವಿ ಅದು ಒಕೇಶನ್ಗೆ. ಎವ್ರಿ ವೀಕೆಂಡ್ ಏನೋ ಒಂದು ಪಾರ್ಟಿ ಇರುತ್ತೆ, ಕೊಡ್ತಾ ಇದ್ದೀನಿ. ಅಷ್ಟು ಉಟ್ರುನುವೆ ಈ ಶನಿವಾರ ಈ ಸೀರೆ ಉಟ್ಕೊಳ್ತೀನಿ, ಈ ಸೀರೆ ಉಟ್ಕೊಳ್ಳೋದು ಅನ್ನೋದು ಅದೊಂಥರ ಆಸಕ್ತಿ. ವಾರಕ್ಕೆ 2-3 ಸೀರೆ ಅಂತೂ ಆರಾಮಾಗಿ. ಮೊನ್ನೆ ಅಂತೂ ನವರಾತ್ರಿ ಆದಾಗ 9 ಸೀರೆ ಉಟ್ಕೊಂಡು ನಾವೇ ನವದುರ್ಗ ಆಗ್ಬಿಟ್ಟಿದ್ವಲ್ಲ. ನಾವೆಲ್ಲರೂ ಹುಡ್ದವ್ರೆಲ್ಲ ನವದುರ್ಗಗಳೇ. ಹೌದು, ಅದೇ ನೀವು ನವರಾತ್ರಿ ಅಂತ ತಕ್ಷಣ ನೆನಪಾಯ್ತು. ಈ ಹಬ್ಬ ಹರಿದಿನಗಳೆಲ್ಲ ನೀವು ಆಚರಿಸ್ತೀರಾ? ಹೇಗೆ ಆಚರಿಸ್ತೀರಪ್ಪ? ಹಬ್ಬ ಹರಿದಿನ ಅನ್ನೋದು ನೋಡಿ, ನನ್ ಒಪಿನಿಯನ್ ಅಬೌಟ್ ದಟ್ ಈಸ್, ಇಲ್ಲಿ ನಾವು ಬೇರೆ ಕಂಟ್ರಿ ಬೇರೆ ಇದ್ದೀವಲ್ಲ. ಸೊ ನಮ್ ಮಕ್ಕಳಿಗೆ ನಮ್ ಮನೇಲಿ ನಾವ್ ಆಚರಿಸ್ತಿದ್ರೆ ಅವ್ರು ನೋಡ ಕಲಿಯೋದಕ್ಕೆ ಏನು ಇರೋದಿಲ್ಲ. ಇವಾಗ ಇಂಡಿಯಾದಲ್ಲಿ ಅನ್ಕೊಳ್ಳಿ, ಇವಾಗ ಗಣೇಶ ಹಬ್ಬ ಅಂದ್ರೆ ಅವ್ರ ಮನೇಲಿ ಆಚರಿಸ್ತಿದ್ರು ಏನ್ ನಡೆಯುತ್ತೆ ಅನ್ನೋದು ಗೊತ್ತು. ಯಾಕೆಂದ್ರೆ ರೋಡಲ್ಲೆಲ್ಲ ಮಾಡ್ತಿರ್ತಾರೆ, ಗಣೇಶ ಮಾಡ್ತಿರ್ತಾರೆ, ವಿಸರ್ಜನೆ ಅಂದ್ರೆ ಏನು ಗೊತ್ತು, ಈ ಹಬ್ಬಕ್ಕೆ ಈ ಹೂವು ಈ ಹಂಪಲ ಎಲ್ಲ ಇಡ್ಬೇಕು ಅಂತ ಗೊತ್ತು. ನಮ್ ಕಡೆಯಲ್ಲಿ ಎಲ್ಲೂ ಆಚೆ ಇಲ್ಲ. ಸೊ ಹೌಸ್ ಇಸ್ ದ ಫಸ್ಟ್ ಪ್ಲೇಸ್ ವೇರ್ ಕಿಡ್ಸ್ ಲರ್ನ್ ಎನಿಥಿಂಗ್. ಅಂಡ್ ಎಸ್ಪೆಷಲಿ ನಾವು ಬೇರೆ ಕಲ್ಚರಲ್ ಡಿಫ್ರೆನ್ಸ್ ಇರೋದ್ರಿಂದ ಮನೇಲಿ ಏನೇ ಆಗ್ಲಿ ಗೌರಿ ಹಬ್ಬಕ್ಕೆ ಬಟ್ ಮಾಡೋದು ಅನ್ನೋದು ನಮ್ಗೆ ಇಟ್ ಇಸ್ ಫೀಲಿಂಗ್. ನಮ್ಗೆ ಗೊತ್ತು, ನಾವು ಇಂಡಿಯಾದಲ್ಲಿ ಹುಟ್ಟು ಬೆಳೆದಿದ್ದೀವಿ. ನಾವ್ ಅಮ್ಮ ಒಂದ್ ವರ್ಷ ಮಾಡದಿದ್ರು ಪರವಾಗಿಲ್ಲ, ಬಟ್ ನಮ್ ಮಕ್ಕಳು ಹಂಗಲ್ಲ. ಅವ್ರಿಗೆ ಒಬ್ಬಟ್ಟು ಅಂದ್ರೆ ಏನು ಅಂತ ನಾವ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದು. ಹೌದು. And that I think that cultural difference is something that ಇಲ್ಲಿ US ಅಲ್ಲಿ ಇರೋ ಮಕ್ಕಳಿಗೆ if you don't teach them they will not know. ಖಂಡಿತ ಯಾಮಿನಿ ಅವರೇ, ನೀವು ನಮಗೆ ತುಂಬಾ ವಿಷಯ ಹೇಳಿದ್ರಿ ಇವತ್ತು. ಫ್ಯಾಷನ್ ಡಿಸೈನ್ ಬಗ್ಗೆನೂ ಸ್ವಲ್ಪ ಗೊತ್ತಾಯ್ತು ನಮ್ಗೆ. ತುಂಬಾನೇ ಧನ್ಯವಾದಗಳು ನಮಗೆ ಈ ಸಮಯ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಆನ್ ಏರ್. ಒಬ್ಳು ಕನ್ನಡತಿಯಾಗಿ ನಿಮ್ ಶೋಗೆ ನಾನ್ ಬಂದಿರೋದಕ್ಕೆ ಐ ಆಮ್ ಮೋರ್ ದನ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪ. ಹೊರ
ಇದುವರೆಗೂ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಶುಭಾ. ಪರಿಕಲ್ಪನೆ ಎಸ್ಆರ್ ಭಟ್. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್. ಸಹಕಾರ ಸವಿತಾ ಎಸ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಸಹ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.